ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕವಿತಾ ಮಶ್ರೂಮ್ ಚಾನಲ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಇವತ್ತಿನ ವಿಡಿಯೋ ಬಗ್ಗೆ ಹೇಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಂದರೆ, ನಮಗೆ ಡೈಲಿ ಮಶ್ರೂಮ್ ಬರ್ತಾನೆ ಇರಬೇಕು, ಪ್ರೊಡಕ್ಷನ್ ಇರ್ತಾನೆ ಇರಬೇಕು ಅಂದರೆ ಏನು ಮಾಡಬೇಕು ಅಂತ ಕೆಲವರು ಕೇಳ್ತಾ ಇದ್ದಾರೆ. ಏನು ಮಾಡಬೇಕು ಅಂದರೆ, ನೀವು ಪ್ರೊಡಕ್ಷನ್ ಇಕ್ಕಿದ ಮೇಲೆ ತ್ರೀ ವೀಕ್ಸ್ಗೆಲ್ಲ ನಿಮ್ಮ ಪ್ರೊಡಕ್ಷನ್ ಫುಲ್ಲು ಕಂಪ್ಲೀಟ್ ಆಗಿಬಿಡುತ್ತೆ. 1 ವೀಕ್ ಸ್ವಲ್ಪ 1 ವೀಕ್ ಫಸ್ಟ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಇನ್ನೊಂದು 1 ವೀಕ್ ಬಿಟ್ಟು ನಿಮಗೆ ಸೆಕೆಂಡ್ ಬರುತ್ತೆ, ಆಮೇಲೆ ಥರ್ಡ್ ಪ್ರೊಡಕ್ಷನ್ ಸ್ವಲ್ಪ ಈಲ್ಡ್ನು ಕಮ್ಮಿನೇ ಬರುತ್ತೆ. ಆವಾಗ ನೀವೇನು ಮಾಡಬೇಕಂದ್ರೆ, ಫಸ್ಟು ನೀವು ಬ್ಯಾಗ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿಕ್ಕಿದ ಮೇಲೆ ನೆಕ್ಸ್ಟ್ ಡೇನಿಂದನೇ ನೀವು ಬ್ಯಾಗ್ಸ್ ಎಲ್ಲ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಬ್ಯಾಚ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಬರ್ತಾಯಿದ್ರೆ ಇದು ಕಂಪ್ಲೀಟ್ ಆಗೋ ಬಗ್ಗೆ ಅದೂ ಬರ್ತಾ ಇರುತ್ತೆ. ನೀವು ಇದು ಬ್ಯಾಚ್ ಆದಮೇಲೆ ಒಂದೊಂದು ಬ್ಯಾಚ್ ಇಟ್ಕೊಳ್ಳೋಣ, ಆಮೇಲೆ ತಾನೇ ನಮಗೆ ಸೇಲ್ಸ್ ಎಲ್ಲ ಮಾಡೋಕ್ಕೋ ಆ ಥರ ಏನಾದರೂ ತಲೆಯಲ್ಲಿ ಇಟ್ಕೊಂಡಿದ್ರೆ ಏನಾಗುತ್ತೆ, ನೀವು ಸೇಲ್ಸ್ ಮಾಡುವಾಗ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡೋ ಥರ ಆಗಿಬಿಡುತ್ತೆ. ಯಾಕಂದರೆ ಒಂದು ಬ್ಯಾಚ್ ಆಗೋಕ್ಕೆ ಮುಂಚೆನೇ ನಿಮಗೂ ಬ್ಯಾಚ್ ಬರಬೇಕು. ಯಾಕಂದರೆ ಇದು ಡೈಲಿ ಬರಬೇಕು ಅಂದರೆ ನೀವು ಇದು ಪ್ರೊಡಕ್ಷನ್ ಒಂದು 21 ಡೇಸ್ ಆದಮೇಲೆ ನಿಮಗೂ ಪ್ರೊಡಕ್ಷನ್ ಬರೋದು. ಅದಕ್ಕೋಸ್ಕರ ನೀವೇನು ಮಾಡಬೇಕಂದ್ರೆ, ಬ್ಯಾಚ್ ಒಂದು ರೆಡಿ ಮಾಡಿ ಇಟ್ಬಿಟ್ಟಿದ್ರಿ ಅಂದರೆ ನೆಕ್ಸ್ಟ್ 1-2-3 ಡೇಸ್ ಗ್ಯಾಪ್ ಬಿಟ್ಟು ಆಮೇಲೆ ಬ್ಯಾಚ್ ರೆಡಿ ಮಾಡಿ. ಆ ಥರ ಮಾಡ್ಕೊತ ಬರ್ತಾ ಇದ್ದರೆ ಏನಾಗುತ್ತೆ ಅಂದರೆ, ನಿಮ್ಗೆ ಡೈಲಿ ಮಶ್ರೂಮ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಮಗೆ ಬಂದು ಮಶ್ರೂಮಲ್ಲಿ ತುಂಬಾ ವೆರೈಟೀಸ್ ಇರುತ್ತೆ. ಅದೊಂದು ಆಯಿಸ್ಟರ್ ಮಶ್ರೂಮ್, ಮೋಸ್ಟ್ಲಿ ನಾವು ನಮ್ಮ ಬೆಂಗಳೂರಲ್ಲಿ ಯೂಸ್ ಮಾಡೋದು ಆಯಿಸ್ಟರ್ ಮಶ್ರೂಮ್ ಮಾಡ್ತಾರೆ. ಆಮೇಲೆ ಮಿಲ್ಕಿ ಮಶ್ರೂಮ್, ಬಟನ್ ಮಶ್ರೂಮ್, ಶಿಟಾಕೆ, ಪೋರ್ಟಬೆಲೋ ಮಶ್ರೂಮ್, ಕಿಂಗ್ ಆಯಿಸ್ಟರು ಅಂತ ತುಂಬ ಡಿಫ್ರೆನ್ಸ್ ಆಫ್ ಮಶ್ರೂಮ್ಸ್ ಎಲ್ಲ ಸಿಗ್ತಾಯಿದೆ. ಅದರಲ್ಲಿ ನಮ್ಮ ಬೆಂಗಳೂರಲ್ಲಿ ನಮ್ಮ ಸೀಸನ್ಗೆ ಒಂದು ಆಯಿಸ್ಟರ್ ಮಶ್ರೂಮ್ ಬರುತ್ತೆ. ಆಮೇಲೆ ಇನ್ನೊಂದು ಏನಂದರೆ ಬಟನ್ ಮಶ್ರೂಮ್ ಬಂದು ತುಂಬ ಕೋಲ್ಡ್ ಇರಬೇಕಾಗುತ್ತೆ. ಅದಕ್ಕೊಂದು ಇನ್ವೆಸ್ಟ್ಮೆಂಟೂ ಜಾಸ್ತಿ ಜಾಸ್ತಿ ಜನ ಅದನ್ನು ಇಗ್ನೋರ್ ಮಾಡ್ತಾರೆ. ಅದು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಾಗುತ್ತೆ, ಅದನ್ನೆಲ್ಲರೂ ಇಗ್ನೋರ್ ಮಾಡ್ತಾರೆ ಮೋಸ್ಟ್ಲಿ. ನಮ್ಮ ಬೆಂಗಳೂರು ಕ್ಲೈಮೇಟ್ಗೂ ಆಯಿಸ್ಟರ್ ಮಶ್ರೂಮ್ ಚೆನ್ನಾಗಿ ಬರುತ್ತೆ. ಅಷ್ಟೇ ಅಂದ್ಕೊಂಡಿದ್ದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ. ಥ್ಯಾಂಕ್ ಯು. ವಿಡಿಯೋ